ಹೆನ್ರಿ ಅಲ್ಕಾಟ್ ಯಾರ್ರಿ ಅಲ್ಕಾಟ್ ಅನ್ನವ್ರ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರ ನ್ಯೂಯಾರ್ಕ್ ನಲ್ಲಿ ಮಾಡಿದ್ರು. ಎಲ್ಲಿ ಮಾಡಿದ್ರು? ನ್ಯೂಯಾರ್ಕ್. ಎಲ್ಲಿ ಮಾಡಿದ್ರು? ಪ್ರಶ್ನೆ ಕೇಳ್ಯಾನ್ರಿ ವಿದ್ಯಾರ್ಥಿಗಳೇ. ಏನ್ ಕೇಳ್ಯಾನು ಅಂದ್ರ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಆದ ವರ್ಷ ಯಾವುದು ಅಂತ ಕೇಳ್ಯಾನ. ಯಾವ್ದು ಕೇಳ್ಯಾನ್ರಿ? ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಆದ ವರ್ಷ ಯಾವಾಗ ಆಗೈತ್ರಿ? 1875ರಲ್ಲಿ ಆಗೈತಿ. ಯಾವಾಗ ಆಗೈತಿ? 1875ರಲ್ಲಿ ಆಗೈತಿ. ಹಾಗಾದ್ರೆ ಇದರ ಸ್ಥಾಪಕರು ಯಾರು ಅತ್ತೆ ಕೂಡ ಪ್ರಶ್ನೆಯನ್ನ ಕೇಳ್ಯಾನು. ಯಾರ್ರಿ? ಮೇಡಮ್ ಬ್ಲೌಟಸ್ಕಿ ಮತ್ತು ಹೆನ್ರಿ ಅಲ್ಕಾಟ್. ಕರ್ನಾಲ್ ಹೆನ್ರಿ ಅಲ್ಕಾಟ್ ಅನ್ನೋರು ಬರ್ತಾರೆ. ಯಾರ್ರಿ? ಕರ್ನಾಲ್ ಹೆನ್ರಿ ಅಲ್ಕಾಟ್. ನೋಡ್ರಿ, ಇದರ ಉದ್ದೇಶ ಏನಾಗಿತ್ರಿ? ದೇವರ ಜ್ಞಾನ ಮಾಡು ಎಂದರ್ಥ. ಸಮಾಜದಲ್ಲಿರುವಂತ ಧೋರಣೆಗಳನ್ನ ತೊಡೆದು ಹಾಕುವುದು ಏನ್ರಿ? ಒಂದು ಸಮಾಜವನ್ನ ಸುಧಾರಿಸುವುದು ಇದರ ಉದ್ದೇಶ ಆಗಿತ್ತು. ಯಾವ್ದಿರ್ತದ್ರಿ? ಥಿಯೋಸಾಫಿಕಲ್ ಸೊಸೈಟಿ. ನೋಡ್ರಿ, 1886ರಲ್ಲಿ ಯಾವಾರಿ? 1886ರಲ್ಲಿ ಎನಿ ಬೆಸೆಂಟ್ ಹೆಸರು ಕೇಳಿರಿ? ಎನಿ ಬೆಸೆಂಟ್ ಏನ್ ಮಾಡಿದ್ರು ಅಂದ್ರ ಈ ಥಿಯೋಸಾಫಿಕಲ್ ಸೊಸೈಟಿಯನ್ನ ಸೇರ್ಕೋತಾರ್ರಿ. ಏನ್ ಮಾಡ್ತಾರ? ಥಿಯೋಸಾಫಿಕಲ್ ಸೊಸೈಟಿಯನ್ನ ಸೇರ್ಕೋತಾರು. ಇವ್ರು ಯಾವ ದೇಶದವ್ರು ಅಂದ್ರ ಐರ್ಲ್ಯಾಂಡ್ ರೀ. ಯಾವ್ದ್ರಿ? ಐರ್ಲ್ಯಾಂಡ್ ದೇಶದವರು. ಐರ್ಲ್ಯಾಂಡ್ ದೇಶದವರಾದಂತ ಎನಿ ಬೆಸೆಂಟ್ ಅವರು 86ರಲ್ಲಿ ಸೇರ್ಕೋತಾರು. ವೈವಾಹಿಕ ಸಂಬಂಧದಿಂದ ತನ್ನ ಗಂಡನ ಜೋಡಿರಿ ಯಾರ್ರಿ? ಫ್ರಾಂಕ್ ರಿಚರ್ಡ್ ಅನ್ನೋರ್ದ್ರಿ. ರಿಚರ್ಡ್ ಫ್ರಾಂಕ್ ಅಂತ ಬರ್ತಾರ್ರಿ. ಅವರಿಂದ ಏನ್ ಮಾಡ್ರಿ? ವಿಚ್ಛೇದನವನ್ನ ಪಡಿತಾರ. ಏನ್ ಮಾಡ್ತಾರೋ? ವಿಚ್ಛೇದನವನ್ನ ಪಡಿತಾರು. ವೈವಾಹಿಕ ಸಂಬಂಧದಿಂದ ಬೇಸತ್ತು ಅದನ್ನ ತೊರೆದ ಏನ್ ಮಾಡಿದ್ರು? ಥಿಯೋಸಾಫಿಕಲ್ ಸೊಸೈಟಿಯನ್ನ ಸೇರಿದ್ರು. ಏನ್ ಸೇರಿದ್ರು? ಥಿಯೋಸಾಫಿಕಲ್ ಸೊಸೈಟಿಯನ್ನ ಸೇರಿದ್ರು. ಮುಂದೆ ನೋಡ್ರಿ, 1893ರಲ್ಲಿ ಭಾರತಕ್ಕೆ ಬಂದ್ರು. ಎಲ್ಲಿಗೆ ಬಂದ್ರು? ಭಾರತಕ್ಕೆ ಬಂದ್ರು. ಎಲ್ಲಿಗೆ ಬಂದ್ರು? ಭಾರತಕ್ಕೆ. ಇದಕ್ಕಿಂತಲೂ ಮುಂಚಿತವಾಗಿ 1882ರಲ್ಲಿ, ಎಷ್ಟರಲ್ಲಿ? 1882ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಹೆಸರು ಕೇಳಿರಿ? ಯಾರ್ರಿ ಅವ್ರ? ಆರ್ಯ ಸಮಾಜದ ಸ್ಥಾಪಕ. ಓಕೆ, ಹಾಗಾದ್ರೆ ಆರ್ಯ ಸಮಾಜವನ್ನ ಎಷ್ಟರಲ್ಲಿ ಸ್ಥಾಪಿಸಿದ್ರು? 1870. ಎಸ್, ಇದು ಕೂಡ 1875. 1875ರಲ್ಲಿ ದಯಾನಂದ ಸರಸ್ವತಿ ಅವರು ಏನ್ ಸ್ಥಾಪಿಸಿದ್ರಿ? ಆರ್ಯ ಸಮಾಜವನ್ನ ಸ್ಥಾಪಿಸಿದ್ರು. 1882ರಾಗ ಸ್ವಾಮಿ ದಯಾನಂದ ಸರಸ್ವತಿ ಅವರ ಕೋರಿಕೆಯ ಮೇರೆಗೆ ಏನ್ ಮಾಡ್ತಾರಂದ್ರ ಭಾರತದ ಎಲ್ರಿ ಮದ್ರಾಸ್ನ ಅಡಿಯಾರ್, ಎಲ್ರಿ ಮದ್ರಾಸ್ನ ಅಡಿಯಾರ್ ಎಂಬಲ್ಲಿ ಏನ್ ಮಾಡಿದ್ರು? ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು. ಏನ್ ಮಾಡಿದ್ರು? ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು. ಎಷ್ಟರ ಮಾಡಿರಿ? ಭಾರತದಲ್ಲಿ 1882. ಎಲ್ರಿ? ಮದ್ರಾಸ್ನ ಅಡಿಯಾರ್. ಮದ್ರಾಸ್ ಬಳಿಯ ಅಡಿಯಾರ್. ಮದ್ರಾಸ್ ಅಂದ್ರೆ ಈಗಿಂದೇನ್ರಿ? ಚೆನ್ನೈ. ಚೆನ್ನೈ ಅಲ್ಲೋ? ಚೆನ್ನೈ ಎಲ್ಲಿ ಬರ್ತತ್ರಿ? ತಮಿಳುನಾಡು ರಾಜ್ಯದಲ್ಲಿ ಬರ್ತತಿ. ಎಲ್ಲಿ ಬರ್ತತಿ? ತಮಿಳುನಾಡು ರಾಜ್ಯದಲ್ಲಿ ಬರ್ತತಿ. ನೋಡ್ರಿ, ಇದನ್ನ ಹೆಚ್ಚು ಪ್ರಸಿದ್ಧಿಗೊಳಿಸಿದವರು ಯಾರಂದ್ರ ಭಾರತದಲ್ಲಿ ಎನಿ ಬೆಸೆಂಟ್. ಯಾರ್ರಿ? ಎನಿ ಬೆಸೆಂಟ್. ನೋಡ್ರಿ, ಎನಿ ಬೆಸೆಂಟ್ ಅವರು 1893ರಲ್ಲಿ ಭಾರತಕ್ಕೆ ಬರ್ತಾರು. ಈ ಭಾರತದಲ್ಲಿನ ಮದ್ರಾಸ್ ಬಳಿಯ ಅಡಿಯಾರ್ ಎಂಬಲ್ಲಿ ಸ್ಥಾಪನೆ ಆದಂತ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿ 1907ರಲ್ಲಿ ಏನಾದ್ರಿ? ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಎದ್ರದ್ರಿ? ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾದ್ರು. ಎಷ್ಟ್ರಾಗಾದ್ರಿ? 1907ರಲ್ಲಿ ಈ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾದ್ರು. ಇವರು 2 ಪತ್ರಿಕೆಗಳು ಏನ್ರಿ? ಪತ್ರಿಕೆಗಳು ಯಾವ್ರಿ? ನ್ಯೂ ಇಂಡಿಯಾ. ಯಾವ್ರಿ? ಕಾಮನ್ವೆಲ್ತ್. ಯಾವ? ಕಾಮನ್ವೆಲ್ತ್. ನೋಡ್ರಿ, ಇದ್ರ ಮೇಲೆ ಪ್ರಶ್ನೆ ಕೇಳ್ರಿ. ಹಲವಾರು ಬಾರಿ ಪ್ರಶ್ನೆಗಳು ಸ್ಟೇಟ್ ಗೌರ್ಮೆಂಟ್ದಾಗೂ ಬಂದವ್ರಿ, ಸೆಂಟ್ರಲ್ ಗೌರ್ಮೆಂಟ್ದಾಗೂ ಬಂದವ್ರಿ. ನ್ಯೂ ಇಂಡಿಯಾ ಇದು ಯಾರ ಪತ್ರಿಕೆ ಅಂತ ಪ್ರಶ್ನೆಯನ್ನ ಕೇಳೇನ್ರಿ. ಕಾಮನ್ವೆಲ್ತ್ ಇದು ಯಾರ ಪತ್ರಿಕೆ ಅಂತೇಳಿ
ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳ್ಯಾನು. ಹೀಗಾಗಿ ನೋಡ್ರಿ, ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಯಾವ್ರಿ? ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎರಡು ಪತ್ರಿಕೆಗಳು. ಯಾರು ರೀ? ಎನಿ ಬೆಸೆಂಟ್. ಯಾರು? ಎನಿ ಬೆಸೆಂಟ್. ನೋಡ್ರಿ, ಇವರು 1914ರಲ್ಲಿ ಏನನ್ನ ಸೇರ್ತಾರಂದ್ರ INC ಅನ್ನ ಸೇರ್ತಾರು. ಏನನ್ನ ಸೇರಿದ್ರು? INC ಅಂದ್ರೆ ಏನ್ರಿ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಏನ್ರಿ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸೇರಿದ್ರು. ಎಷ್ಟರ ಸೇರಿದ್ರು? 1914ರಲ್ಲಿ ಸೇರಿದ್ರು. 1916ರಲ್ಲಿ ಮದ್ರಾಸ್ನಲ್ಲಿ, ಎಲ್ರಿ? ಮದ್ರಾಸ್ನಲ್ಲಿ ಹೋಮ್ ರೂಲ್ ಚಳವಳಿಯನ್ನ ಪ್ರಾರಂಭಿಸಿದ್ರು. ಯಾವ್ದ್ರಿ? ಹೋಮ್ ರೂಲ್ ಚಳವಳಿ. ಯಾವ ಚಳವಳಿ? ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿದರು. ಎಷ್ಟ್ರಾಗ್ರಿ? 1916ರಲ್ಲಿ. 1917ರಲ್ಲಿ ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತ್ರಿ. ಎಲ್ರಿ? ಕಲ್ಕತ್ತಾ. 1917ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಏನಾದ್ರಿ? ಆಯ್ಕೆ ಆದ್ರು. ಯಾರ್ರಿ? ಎನಿ ಬೆಸೆಂಟ್. ಇದರಿಂದ ಏನಂದ್ರ ರೀ, INC ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಯಾರು ಪಾತ್ರ ಆದ್ರಿ? ಎನಿ ಬೆಸೆಂಟ್ ಅವರು ಪಾತ್ರ ಆದ್ರು. ಯಾರ್ರಿ? ಇದನ್ನು ಕೂಡ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳೇನ್ರಿ. ಹೀಗಾಗಿ ಇಂಪಾರ್ಟೆಂಟ್. ನೋಡ್ರಿ, INC ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು ಅಂತ ಕೇರಂದ್ರೆ ಯಾರನ್ನ ಹೇಳ್ಬೇಕ್ರಿ? ಎನಿ ಬೆಸೆಂಟ್ ಅನ್ನ ಹೇಳ್ಬೇಕು. ಯಾರನ್ನ ಹೇಳ್ಬೇಕ್ರಿ? ಎಷ್ಟರಲ್ಲಿ ರೀ? 1917ರಲ್ಲಿ. ಎಷ್ಟರಲ್ಲಿ? 1917ರಲ್ಲಿ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ, INC ಅಧ್ಯಕ್ಷತೆ ವಹಿಸಿದ ಭಾರತದ ಮೊದಲ ಮಹಿಳೆ ಯಾರು? ಎಸ್, ವೆರಿ ಗುಡ್. ಯಾರ್ರಿ? ಸರೋಜಿನಿ ನಾಯ್ಡು. 1925ರಲ್ಲಿ ಎಲ್ರಿ? ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೀತೈತ್ರಿ. ಎಲ್ರಿ? ಉತ್ತರ ಪ್ರದೇಶದ ಕಾನ್ಪುರ್. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರ್ರಿ? ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ನೋಡ್ರಿ, ಇವಳನ್ನ ಭಾರತದ ಕೋಗಿಲೆ, ಇಂಡಿಯನ್ ನೈಟಿಂಗೇಲ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಇಂಡಿಯನ್ ನೈಟಿಂಗೇಲ್. ಏನಂತ ಕರೆದ್ರು? ಇವ್ರ ಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದ್ರಿ. ಏನಂತ ಕೇಳಿದಂದ್ರ ದಿ ಗೋಲ್ಡನ್ ತ್ರಿಶೋಲ್ಡ್ ಅತ್ತೆ ಬರ್ತತ್ರಿ. ಏನ್ರಿ? ದಿ ಗೋಲ್ಡನ್ ತ್ರಿಶೋಲ್ಡ್. ದಿ ಗೋಲ್ಡನ್ ತ್ರಿಶೋಲ್ಡ್ ಅತ್ತೆ ಬರ್ತತ್ರಿ. ಇದು ಯಾರ ಕರ್ತಿ ಅಂದ್ರ ರೀ? ಯಾರದ್ರಿ? ಸರೋಜಿನಿ ನಾಯ್ಡು ಅವರು. ನೋಡ್ರಿ, ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. INC ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರ ಯಾರನ್ನ ಹೇಳ್ಬೇಕು? ಎನಿ ಬೆಸೆಂಟ್ ಹೇಳ್ಬೇಕು. INC ಅಧ್ಯಕ್ಷತೆ ವಹಿಸಿದ ಭಾರತದ ಮೊದಲ ಮಹಿಳೆ ಅಂತ ಕೇಳಿದ್ರ ಭಾರತದ ಅತ್ತೆ ಬತ್ತಂದ್ರ ಯಾರ್ರಿ? ಸರೋಜಿನಿ ನಾಯ್ಡು. ಯಾರ? ಸರೋಜಿನಿ ನಾಯ್ಡು. ಇವರು ಎನಿ ಬೆಸೆಂಟ್ನು ಎರಡ ಕೃತಿ ಇದ್ದುರಿ. ಏನಿದ್ದುರಿ? ಕೃತಿ. ಏನಂದ್ರ ವೈ ಆಮ್ ಐ ಸೋಸಿಯಾಲಿಸ್ಟ್. ಏನ್ರಿ? ವೈ ಐ ಆಮ್ ಸೋಸಿಯಾಲಿಸ್ಟ್. ಮತ್ರಿ ದಿ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಏನ್ರಿ? ಇಂಡಿಯನ್ ಪಾಲಿಟಿಕ್ಸ್. ನೋಡ್ರಿ ವಿದ್ಯಾರ್ಥಿಗಳೇ, ನೀವು SSC GD SSC MTS ಅನ್ನ ಓದಾಕ್ ಬಂದಾರೆ ಅಂದ್ರ ಕೃತಿ ಮೇಲೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕೇಳಿಕೇತಾನು. ಹೀಗಾಗಿ ಇವು ಇಂಪಾರ್ಟೆಂಟ್. ಯಾವ್ರಿ? ವೈ ಐ ಆಮ್ ಸೋಸಿಯಾಲಿಸ್ಟ್ ಮತ್ತು ದಿ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಯಾವ್ದ್ರಿ? ದಿ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಇವನು ಕೇಳ್ಬಹುದು. ಏನ್ ಕೇಳ್ಬಹುದ್ರಿ? ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಇವು ಯಾರ ಪತ್ರಿಕೆ ರೀ? ಎನಿ ಬೆಸೆಂಟ್ನು. ಓಕೆ, ನೋಡ್ರಿ, ಇದನ್ನು ಕೇಳ್ಬಹುದು. ದಿ ಗೋಲ್ಡನ್ ತ್ರಿಶೂಲ್ ಇದ್ಯಾರ್ದ್ರಿ? ಸರೋಜಿನಿ ನಾಯ್ಡು. ಇದನ್ನ ಬಿಟ್ರ ಏನು ಕೇಳಕ್ ಸಾಧ್ಯ ಇಲ್ಲ ಇದ್ರೊಳಗ. ಎದ್ರ ಮೇಲ್ರಿ? ಥಿಯೋಸಾಫಿಕಲ್ ಸೊಸೈಟಿ ಮೇಲೆ. ಎದ್ರ ಮೇಲ್ರಿ? ಇಷ್ಟ್ರಾಗ ಕೇಳ್ಬೇಕು. ಎಷ್ಟ್ರಾಗ ಕೇಳ್ಬೇಕ್ರಿ? ಇಷ್ಟ್ರಾಗ ಇತ್ತು. ಇನ್ನು ನೆಕ್ಸ್ಟ್ ಎಲ್ಲಿ ಹೋಗುಣ್ರಿ? ಎಲ್ಲಿ ಹೋಗುಣ? ರಾಮಕೃಷ್ಣ ಮಿಷನ್. ಯಾವ್ದ್ರಿ?
ರಾಮಕೃಷ್ಣ ಮಿಷನ್. ಯಾವ್ದ್ರಿ? ರಾಮಕೃಷ್ಣ ಮಿಷನ್. ಎಷ್ಟರ ಸ್ಥಾಪನೆ ಆತಂದ್ರ 1897ರಲ್ಲಿ ಸ್ಥಾಪನೆ ಆಯ್ತು. ಎಲ್ಲಿ ಆತ್ರಿ? 1897ರಲ್ಲಿ ಸ್ಥಾಪನೆ ಆಯ್ತು. ಎಷ್ಟರಾಗಂದ್ರ 1897ರಲ್ಲಿ. ಅದಕ್ಕಿಂತಲೂ ಮುಂಚಿತವಾಗಿ ಒಂದು ಸ್ವಲ್ಪ ರಾಮಕೃಷ್ಣ ಪರಮಹಂಸರ ಬಗ್ಗೆ ನೋಡೋಣ. ನೋಡ್ರಿ, ರಾಮಕೃಷ್ಣ ಪರಮಹಂಸರು 1834ರಲ್ಲಿ ಎಷ್ಟ್ರಾಗ್ರಿ? 1834ರಲ್ಲಿ ಬಂಗಾಳದ ಎಲ್ರಿ ಕಾಮರ್ಕಪುರ ಅಂತ ಬರ್ತೈತಿ. ಯಾವ್ದ್ರಿ? ಕಾಮರ್ಕಪುರ ಎಂಬಲ್ಲಿ ತಂದೆ ಯಾರ್ರಿ? ಖುದಿರಾಮ್ ಚಟ್ಟೋಪಾಧ್ಯಾಯ. ಯಾರ್ರಿ ತಂದೆಯು? ಯಾರ್ರಿ ತಂದೆ? ಖುದಿರಾಮ್ ಚಟ್ಟೋಪಾಧ್ಯಾಯ. ಯಾರ ತಂದೆ? ಖುದಿರಾಮ್ ಚಟ್ಟೋಪಾಧ್ಯಾಯ. ತಾಯಿ ಚಂದ್ರಮಣಿ. ಯಾರ್ರಿ? ಚಂದ್ರಮಣಿ. ತಾಯಿ ಚಂದ್ರಮಣಿ. ಈತನಿಗೆ ಹೆಂಡತಿ ಇದ್ದಳು. ಹೆಂಡತಿ ಹೆಸರು ಶಾರದಾದೇವಿ. ಯಾರ್ರಿ? ಶಾರದಾ ದೇವಿ. ಈತನಿಗೆ ಬಾಲ್ಯದಲ್ಲಿ ಒಂದು ಹೆಸರಿತ್ರಿ. ಯಾರಿಗೆ? ರಾಮಕೃಷ್ಣ ಪರಮಹಂಸರ ಬಾಲ್ಯದ ಹೆಸರು ಏನಂದ್ರ ಗಂಗಾಧರ ಚಟ್ಟೋಪಾಧ್ಯಾಯ. ಏನ್ರಿ? ಗಂಗಾಧರ ಚಟ್ಟೋಪಾಧ್ಯಾಯ. ಗಂಗಾಧರ ಚಟ್ಟೋಪಾಧ್ಯಾಯ ಏನತ್ತಿತ್ರಿ? ಗಂಗಾಧರ ಚಟ್ಟೋಪಾಧ್ಯಾಯ. ನೋಡ್ರಿ, ಪ್ರಶ್ನೆಯನ್ನ ಅವ್ರು ಯಾವ ರೀತಿ ಬೇಕಾದ್ರೂ ಕೇಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಏನ್ ಹೆಚ್ಚಾಗೈತ್ರಿ? ಕಾಂಪಿಟೇಷನ್ ಜಾಸ್ತಿ ಆಗೈತಿ. ಆಗೈತ್ಲೋ? ನೋಡ್ರಿ, 2 ವರ್ಷದಿಂದ 2 ರಿಂದ 3 ವರ್ಷದಿಂದ 60 ನೌಕರಿ ಹಾಕಿದ್ರು. ಇದನ್ನ ನಿಮ್ದ SSC GD ತೋರಿ 35 ಆದವ್ರು ಫಿಸಿಕಲ್ಕ್ ಬರ್ತಿರು. ಎಟ್ ಅದಾವ್ರಿ? 35 ಆದವ್ರು ಫಿಸಿಕಲ್ಕ್ ಬರ್ತಾರ. ಹೊಳ್ಳಿ 55 60ಕ್ಕೆ ನಿಂತಿತ್ತು 2022ರಾಗ್ರಿ. 55 ರಿಂದ 60 ಆದವ್ರು ಫಿಸಿಕಲ್ಕ್ ಬರ್ತಿದ್ರು. ಫೈನಲ್ ಲಿಸ್ಟ್ನ್ಯಾಗ ಕೊಂಡಿರ್ತಿದ್ರು ಒಳಗೊಬ್ಬೊಬ್ರ. ಈಗ ಎಷ್ಟಕ್ಕೆ ಬಂದಿತ್ತತ್ರಿ? 80+ ಐತಿ. ಎಷ್ಟಕ್ಕೈತ್ರಿ? 80+. ನೀವಿನ್ SSC ಬರೀಟಿಗೆ ಎಷ್ಟು ಹೋಗೈತಿ ಅಂದ್ರ 100+ ಅದವ್ರು ಮಾತ್ರ ಬರಿಬಹುದು. ಫಿಸಿಕಲ್ ಬರ್ತೈತಿ. ಏನ್ರಿ? 100+ ಆದ್ರ ಮಾತ್ರ ಫಿಸಿಕಲ್ ಬರ್ತೈತಿ. ಅದರ ಸಲುವಾಗಿ ಅವ್ರು ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಕಾಂಪಿಟೇಷನ್ ಜಾಸ್ತಿ ಆಗೈತಿ. ಏನಾಗೈತ್ರಿ? ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗೈತಿ. ನೋಡ್ರಿ, ನಾವು ಓದೋ ಟೈಮ್ನಾಗ ಎಷ್ಟಿತ್ತಂದ್ರ 2018 ಹಿಡಿದು ಓದತ್ತಿದ್ವಿ. ಅವಾಗ ಹೆಂಗಿತ್ತು ಅಂದ್ರ ಜನ ಎಷ್ಟು ಬೆರಿತಿದ್ರು? ಒಂದು ಊರಿನ ಹಿಂಬಲ್ 5 ರಿಂದ 10 ಮಂದಿ ಬೆರಿತಿದ್ರು. ಈಗ ಒಂದು ಊರಿನಿಂದ 100 ರಿಂದ 200 ಜನ ಬೆರಿತಾರ್ರಿ. ಏಟ್ರಿ? 100 ರಿಂದ 200 ಜನ. ಅದರ ಸಲುವಾಗಿ ನೋಡ್ರಿ, ಪ್ರಶ್ನೆ ಕೇಳಬಹುದು. 1834ರಲ್ಲಿ ಎಷ್ಟರಲ್ಲಿ ಜನಿಸಿದ್ರು? ನೋಡ್ರಿ, 2022ರಲ್ಲಿ PCಯಲ್ಲಿ ಕೇಳಿದ್ರು. 2022ರಲ್ಲಿ PCಯಲ್ಲಿ ಕೇಳಿದ್ರು. ಗಾಂಧೀಜಿ ಅವರ ಹೆಂಡತಿ ಆದಂತ ಕಸ್ತೂರಿಬಾ ಗಾಂಧಿ ಅವರು ಯಾವ ವರ್ಷದಲ್ಲಿ ನಿಧನ ಹೊಂದಿದರು ಅಂತ ಪ್ರಶ್ನೆ ಕೇಳಿದ್ರು. ಏನಂತ ಕೇಳಿದ್ರಿ? ಯಾವ ವರ್ಷದಲ್ಲಿ ನಿಧನ ಹೊಂದಿದ್ರು ಅಂತ ಕೇಳಿದ್ರು. ಆನ್ಸರ್ ಏನ್ರಿ? 2022 ಅಲ್ರಿ, 2019. 2019 ಕೇಳ್ಯಾರು. ಯಾವ ವರ್ಷ ಅಂದ್ರ 1944ರಲ್ಲಿ ನಿಧನ ಹೊಂದಿದ್ರು. ಎಷ್ಟರ ನಿಧನ ಹೊಂದಿದ್ರಿ? ಹೀಗಾಗಿ ನೋಡ್ರಿ, ಪ್ರಶ್ನೆಯನ್ನ ಕೇಳಬಹುದು. ಎಷ್ಟರಲ್ಲಿ ಜನಿಸಿದ್ರು ಅಂದ್ರ 1834ರಲ್ಲಿ ಜನಿಸಿದ್ರು. ಎಲ್ಲಿ ಜನಿಸಿದ್ರು? ಪಶ್ಚಿಮ ಬಂಗಾಳದ ಕಾಮರ್ಕಪುರ ಎಂಬಲ್ಲಿ ಜನಿಸಿದ್ರು. ಎಲ್ಲಿ ಜನಿಸಿದ್ರು? ಪಶ್ಚಿಮ ಬಂಗಾಳದ ಕಾಮರ್ಕಪುರ ಎಂಬಲ್ಲಿ ಜನಿಸಿದ್ರು. ನೋಡ್ರಿ, ಇವರ ತಾಯಿ ಹೆಸರು ಚಂದ್ರಮಣಿ, ತಂದೆ ಹೆಸರು ಖುದಿರಾಮ್ ಚಟ್ಟೋಪಾಧ್ಯಾಯ. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರು. ಎಲ್ಲಿ ಜನಿಸ್ತಾರ್ರಿ? ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರು. ಭಗವತಿ ಅಥವಾ ಭೈರವಿ. ಯಾರಿ? ಭಗವತಿ ಅಥವಾ ಭೈರವಿ ಎಂಬ ಮಹಿಳೆಯಿಂದ ಏನನ್ನ ಕಲಿತರು? ಯೋಗವನ್ನ ಕಲಿತರು. ಏನನ್ನ ಕಲಿತರು? ಯೋಗವನ್ನ ಕಲಿತರು. ಏನನ್ನ ಕಲಿತ್ರಿ? ಯೋಗವನ್ನ ಕಲಿತರು. ತೋತಾಪುರಿ ಅತ್ತೆ ಬರ್ತಾರ್ರಿ. ಯಾರ್ರಿ? ತೋತಾಪುರಿ. ಈ ತೋತಾಪುರಿ ಎಂಬ ಗುರುವಿನಿಂದ ಸನ್ಯಾಸಿ ದೀಕ್ಷೆಯನ್ನ ಕಲಿತರು. ಏನನ್ನ ಕಲಿತರ್ರಿ? ಸನ್ಯಾಸಿ ದೀಕ್ಷೆಯನ್ನ ಕಲಿತರು. ನೋಡ್ರಿ, ಕಲ್ಕತ್ತಾದಲ್ಲಿ ಜಮೀನ್ದಾರಳಿರ್ತಾರ ಒಬ್ಬಕ್ಕೆ ಹೆಣ್ಮಗಳ. ಆಕೆ ಹೆಸರು ರಾಸ್ಮಣಿ. ಏನ್ರಿ?
ಹಾ, ಈ ರಾಸಮಣಿ ಒಂದು ಕಾಳಿಕಾ ದೇವಾಲಯವನ್ನ ಕಟ್ಟಿದ್ರು. ಯಾವ ದೇವಾಲಯ? ಕಾಳಿಕಾದೇವಿ ದೇವಾಲಯವನ್ನ ಕಟ್ಟಿದಳು. ಆ ದೇವಾಲಯವೇ ಇವರ ಮುಂದೆ ಏನತ್ರಿ, ಇವ್ರದ್ ಮುಂದ ಜ್ಞಾನವನ್ನ ಮಾಡುವ ಏನತ್ರಿ ಆಧ್ಯಾತ್ಮಿಕ ಸ್ಥಳವಾತ್ರಿ, ಕ್ಷೇತ್ರ. ಯಾರದ್ರಿ? ರಾಮಕೃಷ್ಣ ಪರಮಹಂಸರು. ಇವ್ರು ನೋಡ್ರಿ 1886ರಲ್ಲಿ, ಎಷ್ಟರಲ್ಲಿ ರೀ? 1886ರಲ್ಲಿ ಕ್ಯಾನ್ಸರ್ ರೋಗದಿಂದ ಬಳಲಿ. ಯಾವ ರೋಗ ರೀ? ಕ್ಯಾನ್ಸರ್ ರೋಗ. ಕ್ಯಾನ್ಸರ್ ರೋಗದಿಂದ ಬಳಲಿ ಮರಣ ಹೊಂದಿದ್ರು. ಏನಾದ್ರು ಮರಣ ಹೊಂದಿದ್ರು. ಪ್ರಶ್ನೆಯನ್ನ ಕೇಳಬಹುದು, ರಾಮಕೃಷ್ಣ ಪರಮಹಂಸರು ಯಾವ ರೋಗದಿಂದ ಬಳಲಿ ಮರಣವನ್ನ ಹೊಂದಿದ್ರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಆನ್ಸರ್ ಏನ್ರಿ? ಕ್ಯಾನ್ಸರ್ ರೋಗದಿಂದ ಬಳಲಿ ಮರಣವನ್ನ ಹೊಂದಿದ್ರು. ಯಾರ್ರಿ? ಹಾ. ಇನ್ನು ನೋಡ್ರಿ, ಇವರ ವಿಚಾರಧಾರೆಗಳನ್ನ ಓದಿದಂತ ಮ್ಯಾಕ್ಸ್ ಮುಲ್ಲರ್ ಕೇಳಿ. ಮ್ಯಾಕ್ಸ್ ಮುಲ್ಲರ್ ಏನ್ ಹೇಳ್ತಾನಂದ್ರ, ರಾಮಕೃಷ್ಣ ಪರಮಹಂಸರ ಮುಂದೆ ಯುರೋಪಿನ ಬುದ್ಧಿಜೀವಿಗಳು ಮಬ್ಬು ಜೀವಿಗಳು ಅಂತ ಹೇಳಿದ್ರು. ಏನಂತ ಹೇಳಿದ್ರಿ? ಹಾ, ಯುರೋಪಿನಲ್ಲಿ ಇರುವಂತ ಬುದ್ಧಿಜೀವಿಗಳು ಇರ್ತಾರಲ್ಲ, ಅವರೆಲ್ಲ ಮಬ್ಬು ಜೀವಿಗಳು. ಏನಂತ ಹೇಳಿದ್ರಿ? ಮಬ್ಬು ಜೀವಿಗಳು ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಮಬ್ಬು ಜೀವಿಗಳು ಅಂತೇಳಿ ಹೇಳಿದ್ರು. ಈತನನ್ನ ಎ ರಿಯಲ್ ಮಹಾತ್ಮ ಅಂತ ಕರೆದ್ರು. ಯಾರ್ರಿ? ಮ್ಯಾಕ್ಸ್ ಮುಲ್ಲರ್. ಯಾರು ಕರೆದ್ರು? ಮ್ಯಾಕ್ಸ್ ಮುಲ್ಲರ್ ಏನಂತ ಕರೆದ್ರಿ? ಎ ರಿಯಲ್ ಮಹಾತ್ಮ ಅಂತ ಕರೆದ್ರು. ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಆನ್ಸರ್ ಮಾಡ್ಬೇಕ್ರಿ. ಮಹಾತ್ಮ ಎಂಬ ಬಿರುದನ್ನ ಹೊಂದಿದವರು ಯಾರ್ರಿ? ಮಹಾತ್ಮ ಗಾಂಧೀಜಿ. ಹೌದು, ಮಹಾತ್ಮ ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನ ನೀಡಿದವರು ಯಾರ್ರಿ? ಮಹಾತ್ಮ ಅಂತ ಗಾಂಧೀಜಿ ಅವರನ್ನ ಕರೆದವರು ಯಾರು? ಯಾರ್ರಿ? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟಾಗೋರ್. ಹೌದು. ಹಾಗಾದ್ರೆ ಗಾಂಧೀಜಿಯ ಮುಂಚಿತವಾಗಿ ಭಾರತ ಇತಿಹಾಸದಲ್ಲಿ ಮಹಾತ್ಮ ಎಂಬ ಕರೆಸಿಕೊಂಡವರು ಯಾರು? ಯಾರಿಗಾದ್ರೂ ಗೊತ್ತ್ರಿ? ಯಾರಿಗಂದ್ರ ನೀವು ಓದಿರ್ತೀರಿ, ಬಟ್ ಅಬ್ಸರ್ವ್ ಮಾಡಿರಂಗಿಲ್ಲ. ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಓದಿರ್ತೀರಿ. ಹೌದು, ಇದನ್ನು ಕೂಡ ಪ್ರಶ್ನೆಯನ್ನ ಕೇಳೇನ್ರಿ. ಗಾಂಧೀಜಿಗಿಂತಲೂ ಮುಂಚಿತವಾಗಿ ಮಹಾತ್ಮ ಎಂಬ ಬಿರುದನ್ನ ಹೊಂದಿದ ಭಾರತೀಯ ಯಾರಂದ್ರ ರೀ? ಜ್ಯೋತಿಬಾ ಫುಲೆ. ಯಾರೇ? ಜ್ಯೋತಿಬಾ ಫುಲೆ. ನೋಡ್ರಿ, ರಾಮಕೃಷ್ಣ ಲೈಫ್ ಹೀಸ್ ಅಂಡ್ ಸೇಯಿಂಗ್ ಎಂಬ ಕೃತಿಯನ್ನ ಯಾರು ಬರೀತಾರೋ? ಮ್ಯಾಕ್ಸ್ ಮುಲ್ಲರ್ ಬರೀತಾನೆ. ಏನಂತ ಬರೀತಾನ್ರಿ? ರಾಮಕೃಷ್ಣ ಲೈಫ್ ಅಂಡ್ ಹೀಸ್ ಸೇಯಿಂಗ್ ಅಂತೇಳಿ ಕೃತಿಯನ್ನ ಬರೀತಾರ. ನೋಡ್ರಿ, ಪ್ರಶ್ನೆಯನ್ನ ಕೇಳ್ಬೋದ್ರಿ. ರಾಮಕೃಷ್ಣ ಅಂಡ್ ಹಿಸ್ ಲೈಫ್ ಸೇಯಿಂಗ್ ಅಂತೇಳಿ ಬರ್ತೈತ್ರಿ. ಇದನ್ನ ಬರೆದವ್ರು ಯಾರ್ರಿ? ಮ್ಯಾಕ್ಸ್ ಮುಲ್ಲರ್. ಯಾರ? ಹಾ, ಅ ರಿಯಲ್ ಮಹಾತ್ಮ ಅಂತ ಕರೆದ್ರು. ರಾಮಕೃಷ್ಣ ಪರಮಹಂಸರನ್ನ ಅ ರಿಯಲ್ ಮಹಾತ್ಮ ಅಂತ ಕರೆದಂತ ವ್ಯಕ್ತಿ ಯಾರು? ಮ್ಯಾಕ್ಸ್ ಮುಲ್ಲರ್. ಅದನ್ನು ಕೇಳಬಹುದು. ನೋಡ್ರಿ, ಇವರ 1886ರಲ್ಲಿ ಕ್ಯಾನ್ಸರ್ ರೋಗದಿಂದ ಬಳಲಿ ಮರಣವನ್ನ ಹೊಂತಾರು. ಇನ್ನ ಎಲ್ಲಿ ಹೋಗುದು ಅಂದ್ರ, ಈ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದವ್ರ ಬಳಿ ಹೋಗುವುದು. ಎಲ್ಲಿ ಹೋಗುದ್ರಿ? ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದವ್ರ ಬಳಿ ಹೋಗುವುದು. ಯಾರು ಸ್ಥಾಪನೆ ಮಾಡಿದ್ರು? ಯಾರು ಮಾಡಿದ್ರು ಅಂದ್ರ ಸ್ವಾಮಿ ವಿವೇಕಾನಂದರು. ಯಾರ್ರಿ? ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು. ನೋಡ್ರಿ, ಸ್ವಾಮಿ ವಿವೇಕಾನಂದರು 1863 ಜನವರಿ 12. ಯಾವಾರಿ? 1863 ಜನವರಿ 12ರಂದು ಎಲ್ಲಿ ಜನಿಸಿದ್ರು? ಕಲ್ಕತ್ತಾದಲ್ಲಿ ಜನಿಸಿದ್ರು. ಎಲ್ಲಿ ಜನಿಸಿದ್ರು? ಕಲ್ಕತ್ತಾದಲ್ಲಿ ಜನಿಸಿದ್ರು. ತಂದೆ ಯಾರ್ರಿ? ವಿಶ್ವನಾಥ ದತ್ತ. ವಿಶ್ವನಾಥ ದತ್ತ. ತಾಯಿ ಭುವನೇಶ್ವರಿ ದೇವಿ. ಯಾರ್ರಿ?
ಭುವನೇಶ್ವರಿ ದೇವಿ. ನೋಡ್ರಿ, ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿಯ ಉದರದಲ್ಲಿ ಒಂದು ಹುಲಿ ಹುಟ್ಟುತ್ತೆ. ಹುಲಿ, ಆ ಹುಲಿ ಯಾರ್ರಿ? ಸ್ವಾಮಿ ವಿವೇಕಾನಂದ್ರ. ಯಾರ್ರಿ? ಸ್ವಾಮಿ ವಿವೇಕಾನಂದ. ಇವ್ರು ನೋಡ್ರಿ, ಇವರ ಅಜ್ಜ ಯಾರಂದ್ರ ದುರ್ಗಚರಣ ದತ್ತ. ಯಾರ್ರಿ? ದುರ್ಗಚರಣ ದತ್ತ. ಇವರ ತಂದೆ ಆದಂತ ವಿಶ್ವನಾಥ ದತ್ತರು ವೃತ್ತಿಯಲ್ಲಿ ಏನಾಗಿರ್ತಾರಂದ್ರ ವಕೀಲರಾಗಿರ್ತಾರು. ಏನಾಗಿರ್ತಾರು? ಲಾಯರ್. ಲಾಯರ್ ಗೊತ್ತ್ರಿ? ಅಡ್ವೊಕೇಟ್. ಹಾ, ಲಾಯರ್ ಆಗಿರ್ತಾರು. ನಾ ಲಾಯರ್ದಾನೆ ಅಂದ್ರ ನನ್ನ ಮಗನ ದೊಡ್ಡ ಇಂಜಿನಿಯರೇ ಮಾಡಬೇಕು, ಇಲ್ಲ ಲಾಯರೇ ಆಗಿ ಮಾಡಬೇಕು, ಏನಾದ್ರೂ ಒಂದು ದೊಡ್ಡ ಹುದ್ದೆಯಲ್ಲಿ ಆತನನ್ನ ಸೇರಿಸಬೇಕು ಎಂಬ ಕನಸನ್ನ ಹೊಂದಿದ ವ್ಯಕ್ತಿ ಯಾರಂದ್ರ ವಿಶ್ವನಾಥ ದತ್ತ. ಯಾರ್ರಿ? ತಂದೆ ವಿಶ್ವನಾಥ ದತ್ತ ಆತನ ಮೇಲೆ ಅಷ್ಟೊಂದು ನಂಬಿಕೆಯನ್ನ ಇಟ್ಟಿರ್ತಾರೆ. ಆದ್ರೆ ಇದು ಏನಾಗುತ್ತೆ ರೀ? ಹ ಹೊಚ್ರ ಸುಮ್ಮೆರಿ, ನಾನು ಹೋಗಿ ಹೋಗಿ ನೋಡ್ರಿ, ಆ ಆಸೆಯನ್ನ ನುಚ್ಚು ನೂರು ಮಾಡಿದಾತೆ ನಾವು ತಿಳ್ಕೊತೀವ್ರಿ. ಆತ ಭಾರತದ ಚಂಡಮಾರುತ ಸನ್ಯಾಸಿ, ಯುವಕರ ಕಣ್ಮಣಿ, ದೇಶ ಕಂಡ ಅಪ್ರತಿಮ ಏನ್ರಿ ಸನ್ಯಾಸಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತ ಭಾರತೀಯ ಯಾರಂದ್ರ ಸ್ವಾಮಿ ವಿವೇಕಾನಂದರು. ಯಾರ್ರಿ? ಸ್ವಾಮಿ ವಿವೇಕಾನಂದರು. ಹೌದು, ಸ್ವಾಮಿ ವಿವೇಕಾನಂದರು ನೋಡ್ರಿ, ಇವರು ಕೊಲಂಬಟ್ಟು ಅಲ್ಮೋರಾ. ಏನ್ರಿ? ಕೊಲಂಬಟ್ಟು ಅಲ್ಮೋರಾ ಅಂತೇಳಿ ಒಂದು ಕೃತಿ ಬರೀತಾರ್ರಿ. ಇದ್ರೊಳಗೆ ನೋಡ್ರಿ, ಅವರ ವಿಚಾರಧಾರೆಗಳನ್ನ ಏನ್ ಮಾಡ್ಯಾರು? ವಿಚಾರಧಾರೆಗಳನ್ನ ಬರೆದಿಟ್ಟಾರು. ಸ್ವಾಮಿ ವಿವೇಕಾನಂದರು 2 ಕೃತಿಗಳನ್ನ ಬರೀತಾರು. ಯಾವ್ರಿ? ಒಂದು ಪ್ರಬುದ್ಧ ಭಾರತ. ಯಾವ ಭಾರತ ರೀ? ಪ್ರಬುದ್ಧ ಭಾರತ. ಇನ್ನೊಂದು ಉದ್ಬೋಧನ. ಯಾವ್ದ್ರಿ? ಉದ್ಬೋಧನ. ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬ 2 ಕೃತಿಗಳನ್ನ ಬರೀತಾರ್ರಿ. ಇದ್ ನೋಡ್ರಿ, ಇದು ಇಂಗ್ಲಿಷ್ ಭಾಷೆಯಲ್ಲಿ ಐತ್ರಿ. ಯಾವ ಭಾಷೆಯಲ್ಲಿ ಐತ್ರಿ? ಇದು ಬಂಗಾಳಿ ಭಾಷೆಯಲ್ಲಿ ಐತಿ. ಯಾವ ಭಾಷೆ? ಇದ ದಿ ಲೆಕ್ಚರ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ. ಏನ್ರಿ? ದಿ ಲೆಕ್ಚರ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಅಂತ ಆಗ್ಬೇಕ್ರಿ. ನೋಡ್ರಿ, ಪ್ರಬುದ್ಧ ಭಾರತ ಅನ್ನೋದ ಇಂಗ್ಲಿಷ್ ಒಳಗೆ ಬರೆದ್ರ ರೀ, ಉದ್ಬೋಧನ ಅನ್ನೋದ ಬಂಗಾಳಿ ಭಾಷೆಯಲ್ಲಿ ಬರೆದ್ರು. ಯಾವ ಭಾಷೆಯಲ್ಲಿ ಬರೆದ್ರು? ಬಂಗಾಳಿ ಭಾಷೆ. 2022ರಲ್ಲಿ ನಡೆದಂತ ಏನ್ರಿ SDA ರೀ. ಯಾವ್ದ್ರಿ? SDA ಒಳಗ ಪ್ರಬುದ್ಧ ಭಾರತ ಎಂಬ ಕೃತಿಯನ್ನ ಬರೆದವರು ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರಿ. ಯಾರ್ರಿ? ಸ್ವಾಮಿ ವಿವೇಕಾನಂದರು. ಯಾರ? ಯಸ್. ಇವೆರಡರ ಮೇಲೂ ಪ್ರಶ್ನೆಯನ್ನ ಕೇಳ್ಯಾನ್ರಿ. ಇನ್ನು ಮುಂದಿನ ಜನರೇಷನ್ ನಲ್ಲಿ ಹಿಂದೂ ಕೇಳ್ಯಾನು, ಇನ್ನು ಮುಂದಕ್ಕೆ ಕೇಳ್ತಾನು. ಏನ್ ಕೇಳ್ಬಹುದಪ್ಪ ಅಂದ್ರ, ಪ್ರಬುದ್ಧ ಭಾರತ ಯಾವ ಭಾಷೆಯಲ್ಲಿ ಬರೆದ್ರಿ? ಇಂಗ್ಲಿಷ್ ಭಾಷೆಯಲ್ಲಿ ಬರೆದ್ರು. ಎದ್ರೋ ಬರೆದ್ರು? ಉದ್ಬೋಧನವನ್ನ ಬಂಗಾಳಿ ಭಾಷೆಯಲ್ಲಿ ಬರೆದ್ರು. ನೋಡ್ರಿ, 1893ರಲ್ಲಿ 1493ರಿಂದ 1893ಕ್ಕೆ ಎಷ್ಟು ವರ್ಷ ಆಯ್ತ್ರಿ? 400 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತ್ರಿ? ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕಾವನ್ನ ಕಂಡು ಹಿಡಿದು 400 ವರ್ಷಗಳಾದ್ದರಿಂದ ಅದರ ಸ್ಮರಣಾರ್ಥವಾಗಿ ವಿಶ್ವ ಧರ್ಮ ಸಮ್ಮೇಳನವನ್ನ ಎಲ್ಲಿ ಹಮ್ಮಿಕೊಂಡಿದ್ರು ಅಂದ್ರ ಅಮೆರಿಕಾದ ಚಿಕಾಗೋದಲ್ಲಿ ಹಮ್ಮಿಕೊಂಡಿದ್ರು. ಎಲ್ಲಿ ಹಮ್ಮಿಕೊಂಡಿದ್ರು? ಅಮೆರಿಕಾದ ಚಿಕಾಗೋದಲ್ಲಿ. ಅಮೆರಿಕಾದ ಚಿಕಾಗೋದಲ್ಲಿ ಏನನ್ನ ಹಮ್ಮಿಕೊಂಡಿದ್ರಿ? ವಿಶ್ವ ಧರ್ಮ ಸಮ್ಮೇಳನ. ವಿಶ್ವ ಸಮ್ಮೇಳನ ಅಲ್ರಿ, ವಿಶ್ವ ಧರ್ಮ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ರು. ವಿಶ್ವ ಧರ್ಮ ಸಮ್ಮೇಳನ. ಯಾವ ಸಮ್ಮೇಳನ ರೀ? ಧರ್ಮ ಸಮ್ಮೇಳನ. ನೋಡ್ರಿ, ಎಲ್ಲಾ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾದಂಥವ್ರು ಒಂದು ದೇಶದಿಂದ ಒಬ್ರು ಇಬ್ರು ಈ ಸಮ್ಮೇಳನದಲ್ಲಿ ಭಾಗಿಯಾಗಿರ್ತಾರೆ. ಆದ್ರೆ ಈ ಭಾರತದಿಂದ ಯಾರೂ ಭಾಗಿಯಾಗಿರೋದಿಲ್ಲ. ಅದರಲ್ಲಿ ನೋಡ್ರಿ, ಹಾರ್ವರ್ಡ್ ವಿಶ್ವವಿದ್ಯಾಲಯದ ಯಾವ ವಿಶ್ವವಿದ್ಯಾಲಯ ರೀ?
ಹಾರ್ವರ್ಡ್ ವಿಶ್ವವಿದ್ಯಾಲಯದ JH ರೈಟ್ ಅನ್ನೋರು ಬರ್ತಾರೆ. ಯಾರ್ರಿ? JH ರೈಟ್. ಹೌದು. ಈ JH ರೈಟ್ ಅನ್ನೋರ ರಿಕ್ವೆಸ್ಟ್ ಮಾಡ್ಕೋತಾರೆ. ಯಾರ್ರಿ? ಸ್ವಾಮಿ ವಿವೇಕಾನಂದರು. ಈ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಇವರಿಗೆ ಸೇರಲು ಸಹಾಯ ಮಾಡಿದಂತ ವ್ಯಕ್ತಿ ಯಾರಂದ್ರ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಏನ್ರಿ ಪ್ರಾಧ್ಯಾಪಕರಾದಂತ ಯಾರ್ರಿ? JH ರೈಟ್. ಈ JH ರೈಟ್ ಅನ್ನೋರು ಇವರಿಗೆ ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಸಹಾಯವನ್ನ ಮಾಡ್ತಾರೋ. ಇವರ ಸಹಾಯದಿಂದ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೋ. ಸಮ್ಮೇಳನದಲ್ಲಿ ಭಾಗವಹಿಸಿ ಒಳಗೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಧರ್ಮದ ಗ್ರಂಥಗಳನ್ನ ಒಟ್ಟಿರ್ತಾರೋ. ಒಂದ್ ಕಡೆ ಏನ್ ಮಾಡಿರ್ತಾರೋ? ಎಲ್ಲ ಧರ್ಮದ ಗ್ರಂಥಗಳನ್ನ ಒಟ್ಟಿರ್ತಾರೋ. ಎಲ್ಲ ಧರ್ಮದ ಗ್ರಂಥಗಳನ್ನ ಒಟ್ಟಿದ ಸಮಯದಲ್ಲಿ ಎಲ್ಲರೂ ಏನ್ ಕಿತ್ತಾಡ್ತಿರ್ತಾರಂದ್ರ, ಕುರಾನ ಎಲ್ಲರಿಗಿಂತಲೂ ಮ್ಯಾಗೈತಿ. ಹೀಗಾಗಿ ಕುರಾನವನ್ನ ಧರ್ಮ ಗ್ರಂಥವಾಗಿ ಹೊಂದಿರುವಂತ ನಮ್ಮ ಮುಸ್ಲಿಂ ಧರ್ಮ ಶ್ರೇಷ್ಠ ಅಂತೇಳಿ ಯಾರ್ತಾರೋ ಮುಸ್ಲಿಂ ಇರುವಂತ ಒಬ್ಬ ತತ್ವಜ್ಞಾನಿ ಹೇಳ್ತಾನ. ಹೌದು. ಬೈಬಲ್ ಅದ್ರ ತೆಳ ಬೈಬಲ್ ಐತಿ. ಹಿಂಗಾಗಿ ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠ ಅಂತೇಳಿ ಮತ್ತೊಬ್ಬ ಹೇಳ್ತಾನೆ. ಯಾರು ಹೇಳ್ತಾರ್ರಿ? ಮತ್ತೊಬ್ಬ ಕ್ರಿಶ್ಚಿಯನ್ನ ತತ್ವಜ್ಞಾನಿ ಹೇಳ್ತಾನೆ. ಹೌದು. ಪಾರ್ಸಿಗಳು ಜಂಡಾ ಅವ್ಯಸ್ತ ಅನ್ನೋದು ಒಂದು ಗ್ರಂಥ ಐತಿ. ಹೀಗಾಗಿ ಜಂಡಾ ಅವ್ಯಸ್ತವನ್ನ ಗ್ರಂಥ ಅದು ಮ್ಯಾಗೈತಿ. ಹಿಂಗಾಗಿ ಪಾರ್ಸಿ ಧರ್ಮ ಶ್ರೇಷ್ಠ ಅಂತೇಳಿ ಹೇಳ್ತಾರ. ಓಕೆ. ಎಲ್ಲ ಧರ್ಮಗಳ ಗ್ರಂಥಗಳ ಕೆಳಗೆ ಕೊನೆಯದಾಗಿ ಭಾರತದ ಭಗವದ್ಗೀತೆ ಇರ್ತತ್ರಿ. ಏನಿರ್ತತ್ರಿ? ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಅನ್ನುವ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲ ಧರ್ಮದ ಗ್ರಂಥಗಳು ಮೇಲೆ ಕೆಳಗೆ ಇದಾವತ್ತೇಳಿ ನೀವು ಕಿತ್ತಾಡ್ತಾ ಇದ್ರಿ. ಈ ಎಲ್ಲ ಧರ್ಮದ ಕೆಳಗೆ ಭಾರತದ ಭಗವದ್ಗೀತೆ ಇದೆ. ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ತಳಪಾಯ ಮುಖ್ಯ. ಆ ತಳಪಾಯ ಇರದೇ ಇದ್ರೆ ಯಾವುದೇ ಒಂದು ಕಟ್ಟಡವು ನಿಲ್ಲುವುದಿಲ್ಲ. ಹಾಗೆ ಈ ಅಷ್ಟು ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಭಗವದ್ಗೀತೆ ಕೊನೆಯದಾಗಿದೆ. ಈ ಭಗವದ್ಗೀತೆಯನ್ನು ತೆಗೆದ್ರ ಎಲ್ಲ ಧರ್ಮ ಗ್ರಂಥಗಳು ಅಲ್ಲೋಲ ಕಲ್ಲೋಲವಾಗುತ್ತವೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತ ಎಲ್ಲ ದೇಶದ ತತ್ವಜ್ಞಾನಿಗಳು ವಿಚಿತ್ರ ಆಗಿ ಅವ್ರು ನೋಡಾಕತ್ತಾರೆ. ಯಾರನ್ರಿ? ಸ್ವಾಮಿ ವಿವೇಕಾನಂದರವ್ರನ್ನ ನೋಡಾಕತ್ತಾರೆ. ಇದನ್ನು ನೋಡಿದ ಸಮಯದಲ್ಲಿ ಯಾರಿವ ಆ ಪುಟ್ಟ ಬಾಲಕ ಅಂತೇಳಿ ಯಾರನ್ನ ಕೇಳ್ತಾರ್ರಿ? 1863 ಬಿಟ್ಟಿರ್ತಾರೋ. ಹೌದು. 93 ಅಂದ್ರೆ ಎಷ್ಟಾತ್ರಿ? 30 ವರ್ಷದವ್ರಿಗೆ. ಹೌದು. ತತ್ವಜ್ಞಾನಿಗಳನ್ನ ಒಂದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಕರೆಸ್ಯಾರಂದ್ರ 30 ವರ್ಷದವ್ರ ಅಂದ್ರೆ ಸಣ್ಣವ್ರಿ ಇವ್ರ. ಅಲ್ಲೆಲ್ಲ ಎಂತವ್ರು ಬಂದಿರ್ತಾರೋ? ಫುಲ್ ಎಕ್ಸ್ಪೀರಿಯನ್ಸ್ ಎಂತರ್ತಾರ್ರಿ? ಫುಲ್ ಅವರ ಧರ್ಮದ ಬಗ್ಗೆ ಅಗಾಧವಾದ ಜ್ಞಾನವನ್ನ ಹೊಂದಿರುವಂತವರನ್ನ ಮಾತ್ರ ಆಹ್ವಾನಿಸಿರ್ತಾರೋ. ಏನ್ ಮಾಡಿರ್ತಾರೋ? ಅಗಾಧವಾದ ಜ್ಞಾನ ಹೊಂದಿರುವಂತ ತತ್ವಜ್ಞಾನಿಗಳನ್ನ ಮಾತ್ರ ಆಹ್ವಾನಿಸಿರ್ತಾರೋ. ಅಂತವರಲ್ಲಿ ಸ್ವಾಮಿ ವಿವೇಕಾನಂದರ ಭಾಗಿಯಾಗಿರ್ತಾರಲ್ಲ, ಇವ್ಯಾವ ಪುಟ್ಟ ಬಾಲಕ ಸಣ್ಣ ವಯಸ್ಸಿನವ ಈ ಸಮ್ಮೇಳನಕ್ಕೆ ಬಂದಲ್ಲ, ಏನ್ ಹೇಳಾಕ್ತಾನೋ. ಆದ್ರ ಆತ ಹೇಳುವ ಮಾತಲ್ಲಿ ಏನಿತ್ತು? ವೇಟೇಜ್ ಇತ್ತು, ತೂಕ. ಹೌದಲ್ಲ? ನೋಡ್ರಿ, ಸ್ವಾಮಿ ವಿವೇಕಾನಂದನ ಮಾತನ್ನ ಕೇಳಿ ಎಲ್ಲ ದೇಶದ ತತ್ವಜ್ಞಾನಿಗಳು ಅಲ್ಲೋಲ ಕಲ್ಲೋಲವಾದಂತೆ ಏನ್ ಮಾಡಿದ್ರು? ನೋಡಾಕೈತ್ರು. ಹಾಗೆ ಮುಂದೆ ಹೋಗ್ತಾರೆ. ಎಲ್ಲ ಧರ್ಮದವರು ತಮ್ಮ ಧರ್ಮಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಎಲ್ಲ ಧರ್ಮದವ್ರದ್ದು ಆದ್ಮೇಲೆ ಸ್ವಾಮಿ ವಿವೇಕಾನಂದರವರು ಹೇಳಲು ಸ್ಟೇಜ್ ಮೇಲೆ ಹೋಗ್ತಾರೆ. ಹೋಗಂತಲೇ ರೀ ಏನಾಕೈತಪ್ಪ ಅಂದ್ರ, ಇವೇನ್ ಸಣ್ಣ ಹುಡುಗಿ ಹೇಳ್ತಾನೋ ಇವನ್ ಮಾತು ಕೇಳಿ ಏನ್ ಮಾಡೋದೈತೆ ಅಂತೇಳಿ ಎಲ್ಲರೂ ಹೊರಟು ಹೋಗಾಕ ರೆಡಿ ಆಕ್ಕಾರ. ಏನ್ ಮಾಡ್ತಾರ್ರಿ? ಎಲ್ಲರೂ ಹೊರಟು ಹೋಗ್ಬೇಕತ್ತೆ ರೆಡಿ ಆಕ್ಕಾರು. ರೆಡಿ ಆದ ಸಮಯದಲ್ಲಿ ಏನಾಕೈತಂದ್ರ ಎಲ್ಲರೂ ಉಲ್ಟಾ ತಿರುಗಿ ಹೋಗ್ತಾ ಇರ್ತಾರೆ. ಹೋಗುತ್ನ್ಯಾಗ ಒಂದ್ ಏನಾಗುತ್ತೆ ಅಂದ್ರ, ಮಹಳೆ ಮತ್ತು ಮಹನೀಯರೇ ಅಂತೇಳಿ ಒಂದು ಘೋಷಣೆಯನ್ನ ಕೂಗ್ತಾರ. ಕೂಗಿದ್ದನ್ನ ನೋಡಿ ಎಲ್ಲರಿಗೂ ಒಂಥರ ರೋಮಾಂಚನ ಆಕತಿ. ಈ ಪುಟ್ಟ ಬಾಲಕ ಏನೋ ಒಂದು ಧರ್ಮದ ಸಂದೇಶವನ್ನ ನೀಡಾಕ್ತಾನಲ್ಲ ಅಂತ ತಿಳಿದ ಎಲ್ಲರೂ ವಾಪಸ್ ಬಂದು ಕುಂಡಿರ್ತಾರೆ. ಎಲ್ರಿ? ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಎಲ್ಲರೂ ವಾಪಸ್ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಳ್ತಾರ. ಹೌದ್ರಿ? ಇದರಲ್ಲಿ ನೋಡ್ರಿ, ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹೇಳ್ತಾರೋ, ಭಾರತದ ಧರ್ಮದ ಬಗ್ಗೆ ಹೇಳ್ತಾರೋ. ಇವರ ಮಾತುಗಳನ್ನ ಕೇಳಿದಂತ ವಿಶ್ವ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಮುಗಿದ ನಂತರ ನ್ಯೂಯಾರ್ಕ್ನ ಹೆರಾಲ್ಡ್ ಪತ್ರಿಕೆ, ಯಾವ್ದ್ರಿ? ನ್ಯೂಯಾರ್ಕಿನ ಹೆರಾಲ್ಡ್ ಪತ್ರಿಕೆ ಭಾರತದಂತ ಪ್ರಜ್ಞಾವಂತ ದೇಶಕ್ಕೆ ಧರ್ಮ ಪ್ರಚಾರಕ್ಕಾಗಿ ಕಳಿಸಿದ ನಾವು ಅಮೆರಿಕನ್ನರು ಏನ್ರಿ ಮೂರ್ಖರು ಅಂತೇಳಿ ಪತ್ರಿಕೆಯಲ್ಲಿ ಬರೆಯುತ್ತೆ. ಏನಲ್ಲಿ ಬರೀತಿರ್ತಿ? ಪತ್ರಿಕೆಯಲ್ಲಿ ಬರೀತೆ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ಮಾಡುತ್ತೆ? ಬರೆದಿಡುತ್ತೆ.
ಅದರಲ್ಲಿ ಬರೆದು ಅದರ ಜೊತೆಗೆ ಭಾರತದಂತ ಪ್ರಜ್ಞಾವಂತ ದೇಶಕ್ಕೆ ಅಮೇರಿಕರು ಧರ್ಮ ಪ್ರಚಾರಕ್ಕಾಗಿ ಕಳಿಸಿದ್ದೀವಲ್ಲ, ಹೀಗಾಗಿ ಅಮೇರಿಕನ್ನರು ಮೂರ್ಖರು ಅಂತೇಳಿ ಪತ್ರಿಕೆಯಲ್ಲಿ ಹೆಡ್ಲೈನ್ ಅನ್ನ ಹಾಕುತ್ತೆ. ಯಾವ್ದ್ರಿ? ಹೆರಾಲ್ಡ್ ಪತ್ರಿಕೆ. ಎಲ್ಲಿದಂದ್ರ ಇದ ನ್ಯೂಯಾರ್ಕ್. ಎಲ್ರಿ? ನ್ಯೂಯಾರ್ಕ್. ನೋಡ್ರಿ, ಸ್ವಾಮಿ ವಿವೇಕಾನಂದರು ಇದನ್ನ ಮುಗಿಸ್ತಾರು. ಇದನ್ನ ಮುಗಿಸಿದ ನಂತರ ಅಲ್ಲೊಬ್ಳು ಮಹಿಳೆ ಬಂದಿರ್ತಾಳು. ಯಾರು ಬಂದಿರ್ತಾರು? ಮಹಿಳೆ ಯಾರಂದ್ರ ಸಿಸ್ಟರ್ ನಿವೇದಿತಾ. ಯಾರ್ರಿ? ಸಿಸ್ಟರ್ ನಿವೇದಿತಾ ಈತನನ್ನ ಸ್ವಾಮಿ ವಿವೇಕಾನಂದ ಎಷ್ಟು ಸುಂದರವಾಗಿರ್ತಾರಂದ್ರ ರೀ, ಹೇಳ್ತೀನಿ ಕೇರಿ, ಬಹಳ ಅಂದ್ರ ಬಹಳ ಸುಂದರವಾಗಿರ್ತಾರೆ. ಏನಿರ್ತಾರ್ರಿ? ಬಹಳ ಅಂದ್ರ ಬಹಳ ಸುಂದರ ಅಂದ್ರೆ ಹೆಂಗ್ರಿ? ಫುಲ್ ವೈಟ್ಗೆ ಕೆಂಪಗೆ, ಫುಲ್ ಕ್ಯೂಟ್. ಅದ್ರ ಸಲಮಂದ ಏನಾಕೈತ್ರಿ, ಇವರನ್ನ ನೋಡಿದಂತ ನಿವೇದಿತಾ ಏನ್ ಹೇಳ್ತಾಳಂದ್ರ, ಚಿಕಾಗೋ ಧರ್ಮ ಸಮ್ಮೇಳನ ಮುಗಿತೈತ್ರಿ, ಮುಗದ ನಂತರ ಹೊರಗಡೆ ಬಂದಿಂದ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರ್ರಿ, ಏನಂತ ಹೇಳ್ತಾಳಂದ್ರ, ನೀವು ಬಹಳ ಅಂದ್ರ ಬಹಳ ಸುಂದರದರಿ, ಬಹಳ ಜ್ಞಾನವಂತರದರಿ, ನಿಮ್ಮಂತ ವ್ಯಕ್ತಿನ ಎಲ್ಲಿ ನೋಡಿಲ್ಲ. ಹೌದು, ನಿಮ್ಮಂತ ವ್ಯಕ್ತಿನ ಎಲ್ಲಿ ನಾನು ನೋಡಿಲ್ಲ. ನೀನು ಸುಂದರದದಿ, ನಾನು ಸುಂದರದನಿ, ನಾವಿಬ್ರು ಮದುವೆ ಅದೀವಿ ಅಂದ್ರ ನಾಳೆ ಹುಟ್ಟು ಮಗು ನಮಗಿಂತಲೂ ಸುಂದರವಾಗಿ ಹುಟ್ಟುತ್ತತಿ ಅಂತೇಳಿ ಯಾರು ಹೇಳ್ತಾರೋ ಅಂದ್ರ ಸಿಸ್ಟರ್ ನಿವೇದಿತಾ ಅವರು ಹೇಳ್ತಾರ. ಯಾರು ಹೇಳ್ತಾರೋ? ಸಿಸ್ಟರ್ ನಿವೇದಿತಾ ಅವರು ಏನ್ ಹೇಳ್ತಾರಂದ್ರ, ನೀನು ಸುಂದರದದಿ, ನಾನು ಸುಂದರದನಿ, ನಮಗ್ ಹುಟ್ಟು ಮಗು ಇನ್ನು ಅತಿ ಸುಂದರ ಆಗಿ ಹುಟ್ಟತಿ ಅಂತೇಳಿ ಸಿಸ್ಟರ್ ನಿವೇದಿತಾ ಅವರು ಹೇಳ್ತಾರೆ. ನೀವು ಅಂದ್ರ ಹೆಂಗಿರ್ತಿದ್ವಿ ಅಂದ್ರ ನಡಿಯನ್ನು ಹೋಗುನು ಅಂತಿದ್ವು. ಹೌದು, ಆದ್ರೆ ಈ ಇತಿಹಾಸದ ಪುಟದಲ್ಲಿ ಒಂದು ಅಚ್ಚನ್ನ ಮೂಡಿಸ್ಬೇಕು ಅಂದ್ರ ಇಂಥದನ್ನ ಮಾಡೋಲ್ಲ. ಹೌದಲ್ಲ? ನಿಜ ಅಲ್ಲೋ? ಹೌದು. ಇಂದ ಸ್ವಾಮಿ ವಿವೇಕಾನಂದರ ಹೆಸರು ಇತಿಹಾಸದಲ್ಲಿ ಮೂಡಿದೆ ಅಂದ್ರ ಅವರ ಏನ್ರಿ ಚಮತ್ಕಾರ ಚಾತುರ್ಯ ಎಂತದಿತ್ತು ಅನ್ನಕ್ ಒಂದು ಬೆಸ್ಟ್ ಉದಾಹರಣೆ ರೀ. ಏನಂದಳು, ನೀನು ಸುಂದರದದಿ, ನಾನು ಸುಂದರದನಿ, ನಮಗ್ ಹುಟ್ಟು ಮಗು ಅತಿ ಸುಂದರವಾಗಿ ಹುಟ್ಟತಿ ಅಂತ ಹೇಳಿದಳತ್ತ. ಅವಾಗ ಸ್ವಾಮಿ ವಿವೇಕಾನಂದರವರು ಒಂದು ಮಾತು ಹೇಳಿದ್ರಂತ, ನೀನು ಸುಂದರ, ನಾನು ಸುಂದರ, ನಮ್ಗೆ ಹುಟ್ಟು ಮಗು ಅತಿ ಸುಂದರ ಅಂತಂದಿ, ಆ ಮಗು ನಿನಗೆ ನಾನಾ ಯಾಕಾಗಬಾರ್ದು ಅಂತ. ಯಾರ್ರೀ? ಸ್ವಾಮಿ ವಿವೇಕಾನಂದರವರು ಹೇಳಿದ್ರು. ಇದರಿಂದ ಮನ ಪರಿವರ್ತನೆ ಆದಂತ ನಿವೇದಿತಾ ಏನ್ರಿ ಸ್ವಾಮಿ ವಿವೇಕಾನಂದರ ನೆಚ್ಚಿನ ಶಿಷ್ಯಳಾಗ್ತಾಳ. ಏನಾಗ್ತಾವ್ರಿ? ನೆಚ್ಚಿನ ಶಿಷ್ಯಳಾಗ್ತಾಳು. ನೋಡ್ರಿ, ಸ್ವಾಮಿ ವಿವೇಕಾನಂದರ ನೆಚ್ಚಿನ ಶಿಷ್ಯಳು ಯಾರ್ರಿ? ಸಿಸ್ಟರ್ ನಿವೇದಿತಾ. ಯಾರ? ಸಿಸ್ಟರ್ ನಿವೇದಿತಾ. ಸಿಸ್ಟರ್ ನಿವೇದಿತಾ. ನೋಡ್ರಿ, ಇವ್ರ ಮೇಲೆ ಪ್ರಶ್ನೆ ಏನ್ ಕೇಳ್ಬೋದು ಸ್ವಾಮಿ ವಿವೇಕಾನಂದರ ಮೇಲೆ ಅಂದ್ರ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಇದು ಯಾರ ಘೋಷಣೆ ರೀ? ಸ್ವಾಮಿ ವಿವೇಕಾನಂದರ ಘೋಷಣೆ. ಯಾರ ಘೋಷಣೆ? ನೋಡ್ರಿ, ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ, ಯುವಕ ಮತ್ತು ಯುವತಿಯರಲ್ಲಿ ಯಾವತ್ತು ನಮ್ಮಲ್ಲಿರುವಂತ ಏನ್ರಿ ಆಸಕ್ತಿ ಯಾವತ್ತು ಕಡಿಮೆ ಆಕತಿ, ಆವತ್ತು ನಾನು ಭಾರತೀಯ ಯುವಕ ಮತ್ತು ಯುವತಿಯರಲ್ಲಿ ಇರ್ತೀನಿ ಅಂತೇಳಿ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ. ಅವರ ಜನವರಿ 12 1985 ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನ ಆಚರಿಸ್ತಾರೆ. ಏನ್ರಿ? ರಾಷ್ಟ್ರೀಯ ಯುವಕರ ದಿನಾಚರಣೆ ಜನವರಿ 12 1985 ಏನ್ರಿ? ನ್ಯಾಷನಲ್ ಯೂತ್ ಡೇ. ನ್ಯಾಷನಲ್ ಯೂತ್ ಡೇ. ನ್ಯಾಷನಲ್ ಯೂತ್ ಡೇ ಅಂದ್ರ ರಾಷ್ಟ್ರೀಯ ಯುವಕರ ದಿನವಾಗಿ ಆಚರಿಸ್ತಾರು. ಯಾರದ್ರಿ? ಸ್ವಾಮಿ ವಿವೇಕಾನಂದರವರು ಹುಟ್ಟಿದ ದಿನವಾದನ್ನ ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಿಸಿದ್ರು. ನೋಡ್ರಿ, 2024 ಏನ್ರಿ 2024 ರಾಷ್ಟ್ರೀಯ ಯುವಕರ ದಿನದ ಆತಿಥ್ಯವನ್ನ ವಹಿಸಿದ ನಗರ ಯಾವ್ದಂದ್ರ ಮಹಾರಾಷ್ಟ್ರದ ನಾಸಿಕ್. ಯಾವ್ದ್ರಿ? ಮಹಾರಾಷ್ಟ್ರದ ನಾಸಿಕ್. ಎಲ್ಲಿ? ಮಹಾರಾಷ್ಟ್ರದ ನಾಸಿಕ್. ಇವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ರು. ಏನಾಗಿದ್ರು? ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ರು. ರಾಮಕೃಷ್ಣ ಪರಮಹಂಸರಿಂದ ಹಲವಾರು ವಿಚಾರಧಾರೆಗಳನ್ನ ಕಲಿತಂತ ಸ್ವಾಮಿ ವಿವೇಕಾನಂದರು
1897ರಲ್ಲಿ ಕಲ್ಕತ್ತಾ ಬಳಿಯ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದ್ರು. ಏನನ್ನ ಸ್ಥಾಪಿಸಿದ್ರಿ? ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದ್ರು. ಎಟ್ರಾಗ್ರಿ? 1897ರಲ್ಲಿ ಸ್ಥಾಪಿಸಿದ್ರು. ತನ್ನ ಎರಡನೇ ಶಾಖೆ ಯಾವ್ದ್ರಿ? ಎರಡನೇ ಶಾಖೆ ಉತ್ತರಾಖಂಡದ ಅಲ್ಮೋರಾ ಬಳಿಯ ಮಾಯಾವತಿ ಎಂಬಲ್ಲಿ ತನ್ನ ಎರಡನೇ ಶಾಖೆಯನ್ನ ಸ್ಥಾಪಿಸಿದ್ರು. ಎದರದ್ರಿ? ರಾಮಕೃಷ್ಣ ಮಿಷನ್ ನ ಎರಡನೇ ಶಾಖೆಯನ್ನ ಎಲ್ಲಿ ಸ್ಥಾಪಿಸಿದ್ರು? ಉತ್ತರಾಖಂಡ ರಾಜ್ಯದ ಅಲ್ಮೋರಾ ಬಳಿಯ ಮಾಯಾವತಿ ಎಂಬಲ್ಲಿ ಸ್ಥಾಪಿಸಿದ್ರು. ಎಲ್ಲಿ? ಮಾಯಾವತಿ ಎಂಬಲ್ಲಿ ಸ್ಥಾಪಿಸಿದ್ರು. ಅಲ್ಮೋರಾ ಎಲ್ಲಿ ಬರ್ತೈತ್ರಿ? ಉತ್ತರಾಖಂಡ. ಎಲ್ಲಿ? ಉತ್ತರಾಖಂಡ ಎಂಬಲ್ಲಿ ಬರ್ತೈತಿ. ಪ್ರಶ್ನೆಯನ್ನ ಏನೇನ್ ಕೇಳ್ಬೋದು ಸರ್? ಏನೇನ್ ಕೇಳ್ಬೋದು ಅಂದ್ರ, ಇವ್ರ ಮೇಲ ರಾಮಕೃಷ್ಣ ಮಿಷನ್ ಎಷ್ಟು ಸ್ಥಾಪನೆ ಆತ್ರಿ? 1897ರಲ್ಲಿ ಆಯ್ತು. ಎಲ್ಲಿ ಆಯ್ತು? ಕಲ್ಕತ್ತಾ ಬಳಿಯ ಬೇಲೂರು. ಎಲ್ರಿ? ಕಲ್ಕತ್ತಾ ಬಳಿಯ ಬೇಲೂರಿನಲ್ಲಿ ಆಯ್ತು. ತನ್ನ ಎರಡನೇ ಶಾಖೆಯನ್ನ ಎಲ್ಲಿ ಮಾಡಿದ್ರು? ಅಲ್ಮೋರಾ ಬಳಿಯ ಮಾಯಾವತಿ ಎಂಬಲ್ಲಿ ಮಾಡಿದ್ರು. ನೋಡ್ರಿ, ರಾಮಕೃಷ್ಣರು 1834ರಲ್ಲಿ ಬಂಗಾಳದ ಕಾಮರ್ಕಪುರದ ತಂದೆ ಖುದಿರಾಮ್ ಚಟ್ಟೋಪಾಧ್ಯಾಯ, ತಾಯಿ ಚಂದ್ರಮಣಿಯ ಉದರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತರು. ನೋಡ್ರಿ, ಹೆಂಡತಿ ಶಾರದಾದೇವಿ. ಯಾರ್ರಿ? ಹೆಂಡತಿ ಶಾರದಾದೇವಿ. ಇವರ ಮೊದಲ ಹೆಸರು ಗಂಗಾಧರ ಚಟ್ಟೋಪಾಧ್ಯಾಯ. ಯಾರ್ರಿ? ಗಂಗಾಧರ ಚಟ್ಟೋಪಾಧ್ಯಾಯ. ನೋಡ್ರಿ, ಪ್ರಶ್ನೆ ಏನ್ ಕೇಳ್ಬೋದು? ಇವರ ಮೊದಲ ಹೆಸರು ಕೇಳ್ಬೋದು. ಏನ್ ಕೇಳ್ಬೋದು? ಮೊದಲ ಹೆಸರು ಕೇಳ್ಬೋದು. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರೇನ್ರಿ? ನರೇಂದ್ರನಾಥ ದತ್ತ ಅಥವಾ ನರೇಂದ್ರ. ಹೌದು, ಅದು ಗೊತ್ತೈತ್ಲೋ. ಅದರ ಜೋಡಿ ಇದು ನೆನಪಿರ್ಬೇಕ್ರಿ, ಗಂಗಾಧರ ಚಟ್ಟೋಪಾಧ್ಯಾಯ. ನೋಡ್ರಿ, ಪ್ರಶ್ನೆಯನ್ನ ಕೇಳ್ತಾರೋ, ಹೀಗಾಗಿ ನೆನಪಿಡಬೇಕು. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರ ಅನ್ನೋದ ನಮಗ ಗೊತ್ತಿರಂಗಿಲ್ಲ. ಆ ಪ್ರಶ್ನೆ ನೋಡಿದ ಮೇಲತ್ತ ಇದು ಹೊಸ ಪ್ರಶ್ನೆ ಅನಿಸ್ತತಿ. ಹೌದು, ಮಹಾತ್ಮ ಎಂಬ ಬಿರುದನ್ನ ಮೊದಲು ಹೊಂದಿದವರು ಯಾರ್ರಿ?